ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಪೂರ್ಣ ಪ್ರಖರತೆಯ ಮಟ್ಟಿಗೂ ಜ್ಞಾನವನ್ನು ಹೊಂದುವುದು. ಈ ದಿನದ ದೇವರ ವಾಕ್ಯ, ನಾವು ಕರ್ತನನ್ನು ತಿಳಿದುಕೊಳ್ಳಲು ಆತನನ್ನು ಹಿಂಬಾಲಿಸಿದರೆ ನಾವು ತಿಳಿದುಕೊಳ್ಳುವೆವು. ಅರುಣೋದಯದ ಹಾಗೆ ಅವನ ಹೊರಡೋಣವು ಸಿದ್ಧವಾಗಿದೆ. ಹೋಶೇಯನು 6ನೇ ಅಧ್ಯಾಯ 3ನೇ ವಚನ. ನಾವು ಅಂತ್ಯದ ದಿನಗಳ ಕಷ್ಟ ಸಂಕಟಗಳ ನಡುವೆ ಜೀವಿಸುತ್ತಿದ್ದೇವೆ ಮತ್ತು ನಾವು ನಮ್ಮ ಎಲ್ಲಾ ಕಲ್ಮಶಗಳಿಂದ ನಮ್ಮನ್ನು ಶುದ್ಧೀಕರಿಸಿಕೊಳ್ಳಬೇಕು ಮತ್ತು ಕ್ರಿಸ್ತನ ನೀತಿಯ ನಿಲುವಂಗಿಯನ್ನು ಧರಿಸಬೇಕು. ದೇವರ ಕೆಲಸವನ್ನು ಸ್ಥಿರವಾಗಿ ಮುಂದುವರಿಸಬೇಕು. ನಮ್ಮ ದೇಹ, ಆತ್ಮ ಮತ್ತು ನಮ್ಮ ಚೈತನ್ಯ ಪೂರ್ಣವಾಗಿ ನಮ್ಮನ್ನು ಕ್ರಿಸ್ತನ ಅಧೀನದೊಳಗೆ ತರಬೇಕು. ನಾವು ಇದನ್ನು ಮಾಡದಿದ್ದರೆ ದೇಹ ಮತ್ತು ಆತ್ಮ ಎರಡರ ಆರೋಗ್ಯವು ಅಪಾಯದಲ್ಲಿರುತ್ತದೆ. ತನ್ನ ಕೆಲಸಗಾರರು ತಾರ್ಕಿಕವಾಗಿ ಸಮಸ್ಯೆಗೆ ಕಾರಣಗಳನ್ನು, ಅದರ ಪರಿಣಾಮವನ್ನು ಹೇಗೆ ಅರ್ಥಮಾಡಿಕೊಳ್ಳಬೇಕು ಮತ್ತು ಸುರಕ್ಷಿತವಾದ ತೀರ್ಮಾನಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬ ಜ್ಞಾನವನ್ನು ಅವರು ಅನುದಿನವೂ ಹೊಂದಿಕೊಳ್ಳಬೇಕು ಎಂದು ದೇವರು ಬಯಸುತ್ತಾನೆ. ಅವರು ಜ್ಞಾಪಕ ಶಕ್ತಿಗೆ ಬಲವನ್ನು ಸೇರಿಸಿಕೊಳ್ಳಬೇಕು ಎಂದು ದೇವರು ಬಯಸುತ್ತಾನೆ. ನಾವು ತಪ್ಪುಗಳನ್ನೇ ಮಾಡುತ್ತಾ ಇರಲು ಸಾಧ್ಯವಿಲ್ಲ. ನಾವು ಚಿಕ್ಕ ಮಕ್ಕಳ ಹಾಗೆ ಕ್ರಿಸ್ತನ ಪಾದದ ಬಳಿಯಲ್ಲಿ ಕೂತು ಯಶಸ್ವಿಯಾಗಿ ಹೇಗೆ ಕೆಲಸ ಮಾಡಬೇಕು ಎಂಬುದನ್ನು ಕಲಿಯಬೇಕು. ಉತ್ತಮವಾದ ವಿವೇಕವನ್ನು ಮತ್ತು ಇತರರನ್ನು ಬೆಳಕಿನೆಡೆಗೆ ನಡೆಸಲು ಬೆಳಕನ್ನು ನಾವು ದೇವರಲ್ಲಿ ಕೇಳಬೇಕು. ತಿಳಿದುಕೊಳ್ಳುವ ಫಲಗಳು ಅಂದರೆ ಜ್ಞಾನ ಫಲಗಳ ಅಗತ್ಯವಿದೆ. ಕಾಲ ಸಂಬಂಧವಾದ ಲೌಕಿಕ ಜ್ಞಾನ ಮತ್ತು ಆತ್ಮಕ್ಕೆ ಸಂಬಂಧವಾದ ವಿಷಯಗಳ ಜ್ಞಾನವನ್ನು ಪಡೆದುಕೊಂಡು ಅದನ್ನು ಹೆಚ್ಚಿಸಿಕೊಳ್ಳದೆ ನಾವು ಒಂದು ದಿನವನ್ನು ಕಳೆಯಬಾರದು. ನಾವು ಯಾವ ಎತ್ತರಕ್ಕೆ ಏರಬೇಕು ಎಂಬ ನಿರೀಕ್ಷೆಯನ್ನು ಹೊಂದಿದ್ದೇವೋ ಅದರ ಪಕ್ಕದಲ್ಲಿ ನಮಗೆ ಇಷ್ಟವಿಲ್ಲದ ಯಾವುದೇ ಗೂಟವನ್ನು ನೆಡಬಾರದು. ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದಲು ಮನಸ್ಸನ್ನು ತರಬೇತಿ ಮಾಡುವುದರಲ್ಲಿ ಅತ್ಯುನ್ನತವಾದ ಶಿಕ್ಷಣವನ್ನು ಕಂಡುಕೊಳ್ಳಬಹುದು. ಪ್ರತಿದಿನದ ಅಂತ್ಯವು ಜಯಶಾಲಿಗೆ ಸಿಗುವ ಪ್ರತಿಫಲಕ್ಕೆ ಹತ್ತಿರವಾಗುವ ಮತ್ತೊಂದು ಹೆಜ್ಜೆಯಾಗಿರಬೇಕು. ದಿನದಿಂದ ದಿನಕ್ಕೆ ನಮ್ಮ ತಿಳುವಳಿಕೆಯು ಪಕ್ವವಾಗಬೇಕು. ನಮ್ಮ ಜೀವನದಲ್ಲೂ ಮುಂದಿನ ಜೀವನದಲ್ಲೂ ಸಮೃದ್ಧವಾದ ಪ್ರತಿಫಲವನ್ನು ತಂದುಕೊಡುವ ತೀರ್ಮಾನಗಳನ್ನು ದಿನದಿಂದ ದಿನಕ್ಕೆ ತೆಗೆದುಕೊಳ್ಳಬೇಕು. ನಾವು ಏನು ಮಾಡಿದ್ದೇವೆ ಎಂಬುದನ್ನು ನೋಡುವ ಬದಲು ಪ್ರತಿದಿನವೂ ಯೇಸುವಿನ ಕಡೆಗೆ ನೋಡುತ್ತಾ ಮುಂದುವರೆದರೆ ನಾವು ಕಾಲ ಸಂಬಂಧವಾದ ಮತ್ತು ಆತ್ಮೀಕ ಜ್ಞಾನದಲ್ಲಿ ನಾವು ದೃಢವಾದ ಅಭಿವೃದ್ಧಿಯನ್ನು ಹೊಂದಿಕೊಳ್ಳಬಹುದು. ಎಲ್ಲ ವಿಷಯಗಳ ಅಂತ್ಯವು ಬಾಗಿಲಲ್ಲೇ ಇದೆ. ನಾವು ಏನು ಮಾಡಿದ್ದೇವೆಯೋ ಅದು ನಮ್ಮ ಕೆಲಸಕ್ಕೆ ಸಮಯವನ್ನು ನಿಗದಿಪಡಿಸಲು ಬಿಡಬಾರದು. ರಾತ್ರಿ ಬರುತ್ತದೆ, ಆಗ ಯಾವ ಮನುಷ್ಯನು ಕೆಲಸ ಮಾಡಲಾರನು ಎಂದು ನಮ್ಮ ರಕ್ಷಣೆಯ ನಾಯಕನು ಹೇಳಿದ್ದಾನೆ. ಉಪಯುಕ್ತತೆಯಲ್ಲಿ ನಾವು ನಿರಂತರವಾಗಿ ಅಭಿವೃದ್ಧಿ ಹೊಂದಬೇಕು. ನಮ್ಮ ಜೀವನವು ಯಾವಾಗಲೂ ಕ್ರಿಸ್ತನ ಬಲದ ಅಡಿಯಲ್ಲಿರಬೇಕು. ನಮ್ಮ ದೀಪಗಳನ್ನು ಪ್ರಕಾಶಮಾನವಾಗಿ ಉರಿಯುತ್ತಲೇ ಇರಲು ಬಿಡಬೇಕು. ಪ್ರಾರ್ಥನೆಯು ಪರಲೋಕದಿಂದ ಅಭಿಷೇಕಿಸಲ್ಪಟ್ಟ ಯಶಸ್ಸಿನ ಸಾಧನವಾಗಿದೆ. ಮನುಷ್ಯ ಮತ್ತು ಮನುಷ್ಯನ ನಡುವಿನ ಮನವಿ, ಅರ್ಜಿ ಮತ್ತು ಪ್ರಾರ್ಥನೆಗಳು ಮನುಷ್ಯರನ್ನು ಮುನ್ನಡೆಸುವುದಲ್ಲದೆ ರಾಷ್ಟ್ರಗಳ ವ್ಯವಹಾರಗಳನ್ನು ನಿಯಂತ್ರಿಸುವಲ್ಲಿ ಒಂದು ಭಾಗವಾಗಿ ಕಾರ್ಯನಿರ್ವಹಿಸುತ್ತದೆ. ಆದರೆ ಪ್ರಾರ್ಥನೆಯು ಪರಲೋಕವನ್ನೇ ಉತ್ತೇಜಿಸುತ್ತದೆ. ಪ್ರಾರ್ಥನೆಗೆ ಉತ್ತರವಾಗಿ ಬರುವ ಆ ಶಕ್ತಿ ಮಾತ್ರ ಮನುಷ್ಯರನ್ನು ಪರಲೋಕದ ಜ್ಞಾನದಲ್ಲಿ ಬುದ್ಧಿವಂತರನ್ನಾಗಿ ಮಾಡುತ್ತದೆ ಮತ್ತು ಶಾಂತಿ ಎಂಬ ಬಂಧಗಳಿಂದ ಒಟ್ಟಿಗೆ ಸೇರಿದ ಆತ್ಮದ ಏಕತೆಯಲ್ಲಿ ಕೆಲಸ ಮಾಡಲು ಅವರನ್ನು ಶಕ್ತಗೊಳಿಸುತ್ತದೆ. ಪ್ರಾರ್ಥನೆ, ನಂಬಿಕೆ,
ದೇವರ ಮೇಲಿನ ವಿಶ್ವಾಸ ಇವು ಮಾನವನ ಶೂನ್ಯತೆಯನ್ನು ತೋರಿಸಿಕೊಡುವ ದೈವ ಬಲವನ್ನು ಮಾನವರಲ್ಲಿ ತರುತ್ತದೆ. ದೇವರು ಜ್ಞಾನವನ್ನು ಕೊಡುವ ಸ್ಥಳದಲ್ಲಿ ತನ್ನನ್ನು ತಾನು ಇರಿಸಿಕೊಳ್ಳುವವನು ಮುಂಜಾನೆಯ ಭಾಗಶಃ ಅಸ್ಪಷ್ಟತೆಯಿಂದ ಮಧ್ಯಾಹ್ನದ ಪೂರ್ಣ ಪ್ರಕಾಶದ ಬೆಳಕಿನ ಪ್ರಖರತೆಯ ಮಟ್ಟಿಗೂ ಅಭಿವೃದ್ಧಿ ಹೊಂದುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.